ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ, ಇಟ್ಟು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದ, ಬಂಗಾರದ ಮನುಷ್ಯನನ್ನು ಕೆತ್ತಿದ ಶಿಲ್ಪಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. 70ರ ದಶಕದಲ್ಲಿ ಸಿನಿಮಾ ನಿರ್ಮಾಪಕರಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಎಂದೇ ಪ್ರಸಿದ್ಧಿಯಾಗಿದ್ದ ನಿರ್ದೇಶಕರೆಂದರೆ ಅದು ಸಿದ್ದಲಿಂಗಯ್ಯ ಮಾತ್ರ. ಬಂಗಾರದ ಮನುಷ್ಯ, ಭೂತಯ್ಯನ ಮಗ ಅಯ್ಯೋ, ಮೇಯರ್ ಮುತ್ತಣ್ಣ ಅಂತಹ ಸಂದೇಶವಿರುವ ಚಿತ್ರಗಳನ್ನು ಕನ್ನಡಿಗರ ಮಡಿಲಿಗೆ ಹಾಕಿದ ಹೆಮ್ಮೆಯ ಕನ್ನಡಿಗ. ಭಾರತೀಯ ಚಿತ್ರರಂಗದ ಗಣ್ಯ ನಿರ್ದೇಶಕರ ಸಾಲಿನಲ್ಲಿ ನಿಲ್ಲುವ ವರ್ಚಸ್ಸು ಹೊಂದಿದ್ದ ನಿರ್ದೇಶಕ ಸಿದ್ದಲಿಂಗಯ್ಯ. ಇಂದಿನ ಯುವ ಪೀಳಿಗೆಗೆ ಮರೆತೇ ಹೋಗಿರುವ ಹೆಸರು ಸಿದ್ದಲಿಂಗಯ್ಯ. ಸರ್ಕಾರವೂ ಸಹ ಮರೆತು ಹೋಗಿದೆ ಎಂದೇ ಹೇಳಬಹುದು. ಸಿದ್ದಲಿಂಗಯ್ಯ ಆದರೆ ಅವರ ಪುತ್ರ ಸುರೇಶ್ ತಮಿಳು ಚಿತ್ರರಂಗದ ಖ್ಯಾತಿಯ ನಟ ಮುರಳೀರವರ ತಮ್ಮ. ಸುರೇಶ್ ರವರು ತಮ್ಮ ತಂದೆಯ ಹೆಸರನ್ನು ಚಿರಸ್ಥಾಯಿಯಾಗಿ ಇಡುವ ಉದ್ದೇಶದಿಂದ ಸತತವಾಗಿ 7 ವರ್ಷಗಳ ಕಾಲ ಹೋರಾಟ ನಡೆಸಿ ಬೆಂಗಳೂರು ನಗರದ ಗೋವಿಂದರಾಜ್ ನಗರ ಹಾಗೂ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಾದು ಹೋಗುವ ರಸ್ತೆಗೆ ಡಾಕ್ಟರ್ ಸಿದ್ದಲಿಂಗಯ್ಯನವರ ಹೆಸರನ್ನು ಇಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿದ್ದಲಿಂಗಯ್ಯನವರ ಹೆಸರಿನ ನಾಮಫಲಕವನ್ನು ವಿಜಯನಗರದ ಶಾಸಕ ಎಂ ಕೃಷ್ಣಪ್ಪ ಲೋಕಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಚಳುವಳಿ ನಾಯಕ, ಹೋರಾಟಗಾರ ಸಾರಾ ಗೋವಿಂದು, ಚಲನಚಿತ್ರ ಮಂಡಳಿಯ ಮಾಜಿ ಅಧ್ಯಕ್ಷ ಬಾಮ ಹರೀಶ್, ಬಿಬಿಎಂಪಿಯ ನಿವೃತ್ತ ಕಂದಾಯ ಅಧಿಕಾರಿ ವೆಂಕಟಾಚಲಯ್ಯ, ಮಾಜಿ ಶಾಸಕ ನೆಲದ ನರೇಂದ್ರ ಬಾಬು, ನಿರ್ಮಾಪಕ ನಾಗಣ್ಣ ಮತ್ತು ಫೋಟೋಗ್ರಾಫರ್ ಅಶ್ವಥ್ ನಾರಾಯಣ, ಸಹ ನಿರ್ದೇಶಕರಾದ ಗುರುರಾಜ್ ಚಿಕ್ಕಣ್ಣ ಹಾಗೂ ನಟ ಸುರೇಶ್ ರೈ ಸೇರಿದಂತೆ ಬಿಬಿಎಂಪಿಯ ಮಾಜಿ ಸದಸ್ಯ ಮೋಹನ್ ಕುಮಾರ್ ಅವರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎಂ ಕೃಷ್ಣಪ್ಪನವರು, ನಾನು 72ರ ದಶಕದವರೆಗೂ ಕನ್ನಡ ಸಿನಿಮಾಗಳನ್ನು ನೋಡುತ್ತಿದ್ದೆ. ಬಂಗಾರದಂಥ ಮನುಷ್ಯ ಸಿನಿಮಾವನ್ನು ಕೊಟ್ಟಂತ ಸಿದ್ದಲಿಂಗಯ್ಯನವರ ಹೆಸರನ್ನ ನಾಮಫಲಕವನ್ನು ಇಂದು ಅನಾವರಣಗೊಳಿಸುತ್ತಿರುವುದು ನನ್ನ ಸುದೈವ ಎಂದು ಹೆಮ್ಮೆ ಪಟ್ಟುಕೊಂಡರು. ಕನ್ನಡ ಚಿತ್ರರಂಗವೇ ಮರೆತು ಹೋಗಿರುವ ಹೆಸರು ಸಿದ್ದಲಿಂಗಯ್ಯ. ಬಂಗಾರದ ಮನುಷ್ಯ ಅಂತ ಹಿಟ್ ಚಿತ್ರವನ್ನು ನೀಡಿದಂತಹ ಸಿದ್ದಲಿಂಗಯ್ಯನವರ ಹೆಸರನ್ನು ಚಿರಸ್ಥಾಯಿಯಾಗಿ ಉಳಿಯಬೇಕೆಂದರೆ ರಾಜ್ಯ ಸರ್ಕಾರ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಮತ್ತು ಅನೇಕ ವಿಚಾರಗಳನ್ನು ಕೈಗೆತ್ತಿಕೊಳ್ಳಬೇಕು. ಅವರ ಪುತ್ರ ಸುರೇಶ್ ಹಾಗೂ ಅವರ ದಂಪತಿ ಮತ್ತು ಒಬ್ಬ ಪುತ್ರ ಒಬ್ಬ ಪುತ್ರಿ ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಸಿದ್ದಲಿಂಗಯ್ಯನವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಬಿಎಂಟಿಸಿಯ ಅಧ್ಯಕ್ಷರಾದಂತಹ ವಿ.ಎಸ್. ಆರಾಧ್ಯರವರು ಆಗಮಿಸಿ ಸಿದ್ದಲಿಂಗಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ನಮನ ಸಲ್ಲಿಸಿದರು. ಡಾಕ್ಟರ್ ಸಿದ್ದಲಿಂಗಯ್ಯನವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯಬೇಕಾದರೆ ರಾಜ್ಯ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಅವರಿಗೆ ಸಿಗಬೇಕಾದ ಗೌರವವನ್ನು ಮನೋತ್ತರವಾಗಿ ಅವರಿಗೆ ನೀಡಲೇಬೇಕು ಎಂದು ನಮ್ಮ ಚಾನಲ್ ಒತ್ತಾಯ ಮಾಡುತ್ತದೆ. ಅಭಿಮಾನಿಗಳೇ, ನಮಸ್ಕಾರ. ಈ ಭೂತಯ್ಯ ಮಗ ಅಯ್ಯೋ ಅದನ್ನು ನೋಡ್ಬಿಟ್ರೆ ಅದರಲ್ಲಿ ಒಂದೇ ಒಂದು ಅರ್ಧ ಹೇಳಿದ್ರು ಡೈಲಾಗು ಈಗ ಪೂರ್ತಿ ಹೇಳಿಲ್ಲ. ಕೋರ್ಟಲ್ಲಿ ಒಬ್ರಿಗೊಬ್ರು ಕೇಸ್ ಆಡ್ಕೊಂಡು ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಅದರಲ್ಲಿ ಏನು ಡೈಲಾಗ್ ಐತೆ ಅಂದರೆ, ಗೆದ್ದವನು ಸೋತವನು ಸತ್ತ. ಗೊತ್ತಾಯ್ತು ಅಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಪ್ಪ. 10 ವರ್ಷ 20 ವರ್ಷನ ನೀವು ಅಲ್ಲಲ್ಲೇ ರಾಜಿ ಮಾಡಿಕೊಂಡು ಮುಗಿಸ್ಕೊಡಿ ನಿಮ್ಮ ಕೆಲಸ ಅಂತ ಒಂದು ಸಂದೇಶ ಕೊಟ್ಟರು. ಯಾರು? ಸಿದ್ದಲಿಂಗಯ್ಯನವರು. ಗೊತ್ತಾಯ್ತಪ್ಪ. ಆ ರೀತಿ ಬಂಗಾರದ ಮನುಷ್ಯನೂ ಹೇಳಿದ್ರು. ಎಲ್ಲ ಎಂಥದ್ದು, ಆ ಕಲ್ಲು ಭೂಮಿನೆಲ್ಲ ಹೊತ್ತು ಒಳ್ಳೆ ಬಂಗಾರದ ಬೆಳೆ ಬೆಳೆಯುವಂಥ ಕೆಲಸ ಮಾಡಿದಂಥವ್ರು ಯಾರು? ಅದನ್ನು ಮಾರ್ಗದರ್ಶನ ಮಾಡಿದ್ರು. ಯಾರು? ಸಿದ್ದಲಿಂಗಯ್ಯ. ಸುಮ್ಮನೆ ಕೆಲಸ ಅಂತ ಊರೆಲ್ಲ ತಿರುಗ್ಬೇಡ್ರಪ್ಪ, ನಿಮ್ಗೆ ಇರೋ ಜಮೀನನ್ನ ಚೆನ್ನಾಗಿ ಮಾಡಿ ಒಳ್ಳೇದಾಗಲಿ ಅಂತೇಳಿ ಮಾಡಿದ್ರು. ಅಂಥದ್ದು ಅಂತ ಅನೇಕ ಸಿನಿಮಾಗಳು ತೆಗೆದ್ರು. ನಿರ್ದೇಶನ ಮಾಡುವಾಗ ಅದೇ ಹೇಳಿದ್ರಲ್ಲ, ನಮ್ಮ ನಾಗಣ್ಣನು ಭಾಳ ಇವ್ರ ಹೆಸರು ಕೇಳಿದ್ದೀನ. ಇವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಅವ್ರ ತಂದೆ ಆರ್ ಲಕ್ಷ್ಮಣ್ ಅಂತ ಬಂಗಾರದ ಮನುಷ್ಯ ತೆಗೆದಿದ್ದು ಅಂತ ಹೇಳಿದ್ರು ಅಲ್ಲಪ್ಪ. ಹಾಗೆ ಇಲ್ಲಿ ಭಾಗ್ಯದ ಬಾಗಿಲು ಎಲ್ಲ ಇಲ್ಲಿದ್ದು ಶ್ರೀನಿವಾಸ್ ಅಂತ ಇಲ್ಲಿದ್ರು ನಮ್ಮ ಅಕ್ಕವ್ರ ಮನೆ ಎದುರುಗಡೆ. ರಾಜ್ಕುಮಾರ್ದು 100ನೇ ಸಿನಿಮಾ ಎಲ್ಲ ತೆಗೆದ್ರಲ್ಲಪ್ಪ, ರವಿ ಮಾಡಿದ್ರು. ಪ್ರೊಡ್ಯೂಸರ್ ಇವರು ಶ್ರೀನಿವಾಸ್ ಇಲ್ಲೇ ನಮ್ಮ ಮನೆ ಎದುರುಗಡೆ ಇದ್ರು ನಮ್ಮ ಅಕ್ಕವ್ರ ಮನೆ. 100ನೇ ಸಿನಿಮಾ ಎಲ್ಲ ತೆಗೆದ್ರು. ಅವರು ರಾಜ್ಕುಮಾರು, ಹೀರೋಯಿನ್ನು ವಂದನ ಅಲ್ವಪ್ಪ.
ಆ ಕಾಲದೆಲ್ಲ ನಮ್ಗೆ ಗೊತ್ತಪ್ಪ. 69ರಲ್ಲಿ 100ನೇ ಸಿನಿಮಾ ಬಂದಿದ್ದು ರಾಜ್ಕುಮಾರ್ಗೆ. ಅದಾದ್ಮೇಲೆ ಸ್ವಲ್ಪ ಎಲ್ಲ ನಾವು ಬೇರೆ ಹೋಗ್ಬಿಟ್ಟು ಸಿನಿಮಾ ನೋಡೋದು ಕಡಿಮೆ ಆಯಿತು, ಗೊತ್ತಾಯ್ತಾ. ಆ ರೀತಿ ಆಗ ಯಾವುದೇ ಸಿನಿಮಾಗಳು ಬರಲಿ ಒಂದೊಂದು ಮೆಸೇಜ್ ಇರೋದು, ಏನು ಬದುಕುವಂಥದ್ದು, ಬಾಳುವಂಥದ್ದು. ಈಗ ರಾಜ್ಕುಮಾರ್ ಅವ್ರದ್ದೆಲ್ಲ ಸಿನಿಮಾಗಳೇನೇಳಿ ತಾಯಿಯ ದೇವರು, ತಾಯಿಗೆ ತಕ್ಕ ಮಗ, ಈ ರೀತಿ ಸಿನಿಮಾಗಳನ್ನ ಬರ್ತಾ ಇದೆ. ಈಗ ಬೇರೆ ಬೇರೆ ಥರ ಎಲ್ಲ ಬರ್ತದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗೇನಿದ್ರು ಸಿದ್ಲಿಂಗನ್ ಅಂತ ಒಬ್ಬ ಉತ್ತಮ ನಿರ್ದೇಶಕರು. ಆಮೇಲೆ ಅವ್ರ ಮಗನು ತಮಿಳಿನಲ್ಲಿ ಬೇಕಾದಷ್ಟು ಒಳ್ಳೆ ಸಿನಿಮಾಗಳೆಲ್ಲ ಮಾಡಿ ಹೀರೋ ಆಗಿ ಬರಲಿ. ಊರಪ್ಪ ತಮಿಳ್ನಾಡಲ್ಲಿ ಹೋಗಿ, ತಮಿಳ್ನಾಡಲ್ಲೆಲ್ಲ ಸೂಪರ್ ಸ್ಟಾರ್ಗಳೆಲ್ಲ ಹೇಳಿ ಔಟ್ಸೈಡರ್ಸ್, ಗೊತ್ತಾ. ಅಲ್ಲಮ್ಮ ನಮ್ಮೂರದ್ದೇ ಅಲ್ಲ, ಮೋಹನ್ ಅಂತ ಒಬ್ಬ ಇದ್ದ, ವಕೀಲ ಮೋಹನ್, ರಜನಿಕಾಂತ್, ಆಮೇಲೆ MGR ಕೇರಳ, ಗೊತ್ತಾಯ್ತಪ್ಪ. ಆ ರೀತಿ ಸೂಪರ್ ಸ್ಟಾರ್ಗಳೆಲ್ಲ ಸ್ವಲ್ಪ ಔಟ್ಸೈಡರ್ಸ್ ಇರಲಿ. ಅಂದರೆ ಅವ್ರದ ದೊಡ್ಡತನ ಮೆಚ್ಚಬೇಕು ನಾವು. ಇಲ್ಲಿಯವ್ರನ್ನೆಲ್ಲ ಅವರೆಲ್ಲ ಕನ್ಸಿಡರ್ ಮಾಡೋದು ಅಂತ ಮೆಚ್ಚಬೇಕು. ಆ ರೀತಿ ಒಂದು ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಂಥ ಸಿದ್ಧಲಿಂಗಯ್ಯನವರ ಹೆಸರನ್ನ ಇವತ್ತು ಉದ್ಘಾಟನೆ ಮಾಡಿ ಈ ರಸ್ತೆ ಇಟ್ಟಿದ್ದಕ್ಕೆ ಭಾಳ ಸಂತೋಷ. ಅವರ ಮಕ್ಕಳು ಇದ್ದಾರೆ, ಎಲ್ಲರೂ ಇದ್ದಾರೆ. ನೀವೆಲ್ಲ ಎಲ್ಲರಿಗೂ ಮುಖ ಪರಿಚಯ ಇದೆ. ಒಬ್ಬರು ಪಾಪ ಇವರೆಲ್ಲ ಎಷ್ಟೆಷ್ಟೋ ಕಷ್ಟಪಟ್ಟಿರ್ತಾರೆ ಸಿನಿಮಾದಲ್ಲಿ, ನಾವು ಸರಿಯಾಗಿ ಹೆಸರು ಗೊತ್ತಿರಲ್ಲ. ಯಾರ ಕೈಲಿ ಇಲ್ಲ. ಈಗ ಏನಾಗ್ತದೆ ಅಂದರೆ, ಹೌದಾ, ಟೂರಿಸ್ಟ್